ಯಾಕಪ್ಪ ನಿದ್ದೆ ಬರಲಿಲ್ವಾ? ನಾನು ಒಳಗಡೆ ಬರ್ಬೋದಪ್ಪ? ಇದೇನು ಈಗ ಕೇಳ್ತಿದ್ದೀರಾ? ಇದು ನಿಮ್ಮನೆ, ನೀವೆಲ್ಲಿ ಬೇಕಾದ್ರೆ ಬರ್ಬೋದು. ನನ್ನ ಮನೆ ಅಲ್ಲಪ್ಪ, ನಮ್ಮ ಮನೆ, ನಿನ್ನ ಮನೆ. 6 ತಿಂಗಳು ಮನೆಯಿಂದ ಹೊರಗಡೆ ಇದ್ದಿದ್ದು ಕಷ್ಟ ಆಗಿರ್ಬೇಕಲ್ಲ? ಯಾವುದೋ ಕೋಪದಲ್ಲಿ ಮಕ್ಕಳನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರೆ ಹಿರಿಯರು. ಹೊರಗಡೆ ನೀವೆಷ್ಟು ಕಷ್ಟ ಅನುಭವಿಸ್ತೀರೋ ಗೊತ್ತಾಗಲ್ಲ. ಆದರೆ ನಿಮ್ಮನ್ನು ಕಳಿಸಿದ ಮೇಲೆ ತಂದೆ ತಾಯಿಗಳು ಪಡೋ ಕಷ್ಟ ಇದೆಯಲ್ಲ, ಅವನಿಗೆ ಮಾತ್ರ ಗೊತ್ತದು. ಅದರಲ್ಲೂ ನಿಮ್ಮಮ್ಮ ಹೆಜ್ಜೆ ಹೆಜ್ಜೆಗೂ ಮಗ 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 ಅಂತ ನರಳು ಬಿಟ್ಲು ಕಣ. ಕಷ್ಟನೇ ಗೊತ್ತಿಲ್ಲದೆ ಬೆಳೆಸ್ದೆ ನಿನ್ನ. ಹೊರಗಡೆ ಹೋಗಿ ತುಂಬ ಅನುಭವಿಸಿರ್ತೀಯ. ನಾನೇನು ಅರ್ಥ ಮಾಡ್ಕೊಂಡಿಲ್ಲ ಕಣು ಮಗನೇ. ನಾನು ಕ್ಷಮಿಸ್ತೀನಪ್ಪ. ನೀವು ಆಚೆ ಕಳಿಸಿದ್ದಕ್ಕೆ ನಾನು ಹೊಸ ಪ್ರಪಂಚ ನೋಡಿದ್ದೆ. ಹೊರಗಿನ ಪ್ರಪಂಚ ಚೆನ್ನಾಗಿಲ್ಲ ಅಂತ ಗೊತ್ತಿದ್ದೆ ನಾನು ಕ್ಷಮೆ ಕೇಳ್ತಾ ಇದ್ದೀನಪ್ಪ. ಇಲ್ಲ, ಒಂದು ಪುಟ್ಟ ಕೊಳದಲ್ಲಿ ಆನಂದವಾಗಿದ್ದಂಥ ಒಂದು ಮೀನನ್ನ ಇದ್ದಕ್ಕಿದ್ದಾಗಿ ಎತ್ಕೊಂಡೋಗಿ ಸಮುದ್ರದಲ್ಲಿ ಬಿಸಾಕ್ಬಿಟ್ನೇನೋ ಅನ್ನೋಂಥ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇತ್ತು. ಆದರೂ ನೀನಲ್ಲಿ ಗೆದ್ದುಬಿಟ್ಟೆ. ಗೆದ್ದ ಸಂತೋಷ ನಿನಗಿದೆ, ಅದ್ರ ಸಂಕಟ ನನಗೆ ಕಡಿಮೆ ಆಗಲೇ ಇಲ್ಲ. ಆದರೆ ಆ ಸಮುದ್ರನೇ ನಂಗೆ ತುಂಬ ಇಷ್ಟ ಆಗಿದೆ. ಹೊಸ ಪ್ರಪಂಚ ನನಗದು. ಪ್ರತಿ ಸಲನೂ ಮುಳುಗ್ಸಕ್ಕೆ ಅಂತಾನೆ ಬರೋ ದೊಡ್ಡ ದೊಡ್ಡ ಅಲೆಗಳು. ಆದರೆ ಅದಕ್ಕೆಲ್ಲ ಎದುರದೆ ತೇಲ್ತಾರೋ ಆ ದೋಣಿ. ಅದು ಕೊಟ್ಟಂಥ ಕನಸು, ನಂಬಿಕೆ, ಭರವಸೆ ಜೀವನದಲ್ಲಿ ಇನ್ಯಾರಿಂದನೂ ಸಿಗಲ್ಲ. ನಿಜ ಹೇಳಬೇಕು ಅಂದರೆ ಇಲ್ಲೇ ಏನೋ ಕಳ್ಕೊಂಡಿದ್ದ ಫೀಲ್ ಇದೆ ನನಗೆ. ಆದರೆ ಅಲ್ಲಿ ಎಲ್ಲ ಪಡ್ಕೊಂಡಿದ್ದ ಫೀಲ್ ಇತ್ತು. ಎಷ್ಟು ಪ್ರಬುದ್ಧವಾಗಿ ಮಾತಾಡ್ತಿದ್ಯಾ ಮಗನೇ. ನಿನ್ನ ಮಾತು ಕೇಳ್ತಾ ಇದ್ರೆ ಪರಿಪಕ್ವ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಖುಷಿ ಆಗತ್ತೆ ನಿನ್ನ ಮಾತೆಲ್ಲ ಕೇಳೋಕೆ ನನಗೆ. ಮಗನೇ, ನನಗೆ ಯಾಕೆ ಬಂದೆ ಅಂದರೆ, ನಾಳೆ ಒಂದು ಸಣ್ಣ ಗೆಟ್ ಟುಗೆದರ್ ಇಟ್ಕೊಂಡಿದ್ದೀನಿ. ನೀನು ಮನೆಗೆ ಬಂದೆಲ್ಲ ವಾಪಸ್ಸು ಆ ಸಂತೋಷಕ್ಕೆ. ಇದೆಲ್ಲ ಯಾಕೆ? ಪ್ಲೀಸ್ ಬೇಡ. ಬೇಡ ಅನ್ಬೇಡಪ್ಪ, ನಮ್ಮ ಸಂತೋಷಕ್ಕೋಸ್ಕರ. ಮುಖ್ಯವಾಗಿ ನಿನ್ನ ಗೆಲುವನ್ನು ನಾನು ಸೆಲೆಬ್ರೇಟ್ ಮಾಡಲೇಬೇಕು. ನಿನ್ನ ಫ್ರೆಂಡ್ಸ್ಗಳು ಯಾರೋ ಇದ್ರೆ ಎಲ್ಲರನ್ನೂ ಕರೆದುಬಿಡು. ಸದ್ಯ ನಂಗೆ ಯಾವ ಫ್ರೆಂಡ್ಸು ಇಲ್ಲ, ಅವ್ರು ಬರೋದು ಬೇಡ. ಯಾಕಪ್ಪ ಹಾಗೆ ಹೇಳ್ತಿದ್ಯಾ? ಅವರೆಲ್ಲ ನನಗೆ ಫ್ರೆಂಡ್ ಆಗಿದ್ದು ನಾನು ಧರ್ಮೇಂದ್ರ ಪ್ರಧಾನ್ ಮಗ ಅಂತ. ನನ್ನ ಸ್ನೇಹ ಬೇಕು ಅಂತಲ್ಲ. ದುಡ್ಡು, ಫೇಮು ಯಾವುದೂ ನೋಡದೆ ಜೊತೆಲಿ ಇರ್ತಾರಲ್ಲ, ಅವರು ನಿಜವಾದ ಫ್ರೆಂಡ್. ದೇವರು ಮನುಷ್ಯನಿಗೆ ಆಗಾಗ ಯಾತಕ್ಕೆ ಕಷ್ಟ ಕೊಡ್ತಾನೆ ಗೊತ್ತಾ ಮಗನೇ? ಕಷ್ಟ ಬಂದಾಗಲೇ ನಮಗೆ ಗೊತ್ತಾಗೋದು ನಮ್ಮವ್ರು ಯಾರು, ನಮ್ಮ ಸ್ನೇಹಿತರು ಯಾರು, ಬಂಧುಗಳು ಯಾರು ಅಂತೇಳಿ. ನಿನ್ಗೀಗ ಒಳ್ಳೆ ಅನುಭವ ಆಗಿದೆ, ತುಂಬ ಬದಲಾಗಿದೆ ಮಗನೇ. ನಾನು ಬದಲಾಗಬೇಕಂತ ತಾನೇ ನೀವು ಆಸೆ ಪಟ್ಟಿದ್ದು, ನನ್ನ ಆಚೆ ಕಳಿಸಿದ್ದು. ಅಪ್ಪನ ಹತ್ರ ಆರಾಧನವ್ರ ಅಪ್ಪನ ವಿಷಯನ ಕೇಳಲ್ಲ? ಒಂದು ನಿಮಿಷ. ಏನಪ್ಪ? ಅಪ್ಪನ ಹತ್ರ ಏನಾರು ಹೇಳಬೇಕಾ? ಇಲ್ಲ, ಗುಡ್ ನೈಟ್. ಗುಡ್ ನೈಟ್. ರಾಜ್ಗೆ ನಾನು ನಿಜಕ್ಕೂ ಸ್ಪೆಷಲ್ ಅನ್ನೋದೇ ಆದ್ರೆ ನನ್ನ ಜೊತೆ ಮಾತಾಡ್ಬೇಕಲ್ವಾ? ನಿಮ್ಮನ್ನು ನೋಡಬೇಕು ಅಂದ ತಕ್ಷಣ ನೀವೇ ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರೋದು ಮುನಿಯಮ್ಮ. ನಿಮ್ಮನ್ನು ನೆನೆಸ್ಕೊಂಡ ತಕ್ಷಣ ನೀವು ಪ್ರತ್ಯಕ್ಷ ಆಗ್ಬಿಡ್ಬೇಕು. ಆಗಿ ಬೇಜಾರು,
ಈ ಮಿಸ್ಸಿಂಗ್ ಫೀಲು ಇರೋದೇ ಇಲ್ಲ. ಫೋನ್ ಮಾಡದೇ ಇರೋದು, ಫೋನ್ ಮಾಡಿದ್ರು ನೆಟ್ಟಿಗೆ ಮಾತಾಡದೇ ಇರೋದೆಲ್ಲ ಸ್ಪೆಷಲ್ ಪರ್ಸನ್ ಹತ್ರ ನಡ್ಕೊಳ್ಳೋ ರೀತಿನ ಎಲ್ಲ ಸುಳ್ಳು. ರಾಜ್ಗೆ ನನಗ ಬೇಕಿಲ್ಲ ಅನ್ನೋದಷ್ಟೇ ಸತ್ಯ. ನಿದ್ದೆನೆ ಬರ್ತಿಲ್ವಲ್ಲ, ಒಂದ್ಸಲ ರಾಜ್ಗೆ ಕಾಲ್ ಮಾಡಿ, ಬೇಡ ಮಲಗಿರ್ತಾರೆ. ಬೇಡ, ದೂರ ಇರಬೇಕು ಅಂತ ಹೊರಟು ಬಂದಮೇಲೆ ಮತ್ತೆ ಹತ್ರ ಹೋಗ್ಬಾರ್ದು. ಮುನಿಯಮ್ಮ, ನೀವು ಇಲ್ಲಿ ಹೇಗೆ? ಇದು ನಮ್ಮನೆ. ನಿಮ್ಮನೇನೆ ಅಲ್ರಿ. ಮನೆಗ್ ಬಂದಿದ ತಕ್ಷಣ ಅದೇ ಹಳೆ ಸಾಳಿ ಶುರುವಾಯ್ತಾ ನಿಮ್ದು? ಟೈಮ್ ಎಷ್ಟಾಯ್ತು ಅಂತ ನೋಡಿದೀರಾ? ಸೂರ್ಯ ನೆತ್ತಿ ಮೇಲೆ ಬಂದು ಡಾನ್ಸ್ ಮಾಡ್ತಿದ್ದಾನೆ. ಏನ್ರಿ ಮೇಲೆ? ಎದ್ದು ಕಾಫಿ ಕುಡಿದು ಬೇಗ ಸ್ನಾನ ಮಾಡೋದಕ್ಕೆ ಹೋಗಿ. ನೀವು ನಿಜವಾಗ್ಲೂ ನಿಜಾನಾ? ಏನ್ರಿ ಆಗಿದೆ ನಿಮ್ಗೆ? ನಿಮ್ ಕಣ್ ಮುಂದೆನೆ ಕಲ್ ಬಂಡೆ ತರ ನಿಂತಿದ್ದೀನಿ. ಬಾಯ್ ಬಂದಾಗ ಬೈತಾನೆ ಇದ್ದೀನಿ. ನಿಜಾನ ಅಂತ ಕೇಳ್ತಿರಲ್ಲ. ಒಂದ್ ನಿಮಿಷ ಇರಿ. ಈ ಬಿಸಿ ಬಿಸಿ ಕಾಫಿನಲ್ಲಿ ನಿಮ್ ಕೈ ಬೆರಳನ್ನ ಅದಿತೀನಿ. ಸುಡುತ್ತಲ್ವಾ? ಅವಾಗ ಗೊತ್ತಾಗುತ್ತೆ ಇದು ನಿಜನಾ ಸುಳ್ಳ ಅಂತ. ಅಯ್ಯೋ ಬೇಡ ರೀ. ಹಾಗಿದ್ರೆ ಮೊದ್ಲು ಕಾಫಿ ಕುಡಿದು ಸ್ನಾನಕ್ಕೆ ಹೋಗಿ. ಅಲ್ಲ, ನಂಗೊಂದು ಡೌಟ್. ನಮ್ಮ ಮನೆ ಒಳಗಡೆ ಹೇಗ್ ಬಂದ್ರಿ? ಹೇಗೆ ಅಂದ್ರೆ ಬಾಗ್ಲಿಂದ ಬಂದೆ. ಏನ್ ಮೇಲಿಂದ ಹೆಂಚೆಲ್ಲ ತಗೊಂಡು ಇಳ್ಕೊಂಡ್ ಬರಕ್ಕಾಗುತ್ತಾ? ಅಥವಾ ಬಿಲಾ ಕೊರ್ಕೊಂಡ್ ಒಳಗ್ ಬರೋದಕ್ಕೆ ನಾನೇನ್ ಇಲ್ಲಿನ? ಬಾಗ್ಲು ಹೊಡ್ಕೊಂಡ್ ಬರೋದಕ್ಕೆ ನಾನೇನ್ ಕಳ್ಳಿನ? ಬರೋ ತರಾನೇ ಬಂದಿದ್ದೀನಿ. ಅಯ್ಯೋ, ಒಂದು ಕೇಳಿದ್ರೆ 10 ಹೇಳ್ತಿರಲ್ಲ ನೀವು. ಸರಿಯಾದ ಉತ್ತರನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮತ್ತೆ ನನ್ನನ್ನ ಬಾಗ್ಲು ತೆಗ್ದು ಒಳಗ್ ಕರ್ಕೊಂಡ್ರು. ಅತ್ತೇನಾ? ನಿಮ್ಮಮ್ಮ. ನೀವ್ಯಾಕ್ರಿ ನಮ್ಮಮ್ಮಂಗೆ ಅತ್ತೆ ಅಂತಿದ್ದೀರಾ? ವಾಟ್ ಯು ಮೀನ್? ಅಯ್ಯೋ ಅಂತೀನಿ, ಅದ್ರಲ್ಲೇನು? ನಿಮ್ಮಮ್ಮ ನನಗ ಅತ್ತೆ, ನಿಮ್ಮಪ್ಪ ನನ್ ಮಾವ. ಓಕೆನಾ? ಅಯ್ಯೋ, ಏನ್ರಿ ಆಗಿದೆ ಮುನಿಯಮ್ಮ ನಿಮ್ಗೆ? ಇದು ಕನ್ಸ ನನ್ಸ ಅಂತ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಒಂದ್ ಕೆಲಸ ಮಾಡ್ತೀನಿ, ನೀವ್ ಹೇಳ್ದಂಗೆ ಕಾಫಿ ಒಳಗಡೆ ಬೆಳ್ಳಾಕ್ ನೋಡ್ಬಿಡ್ತೀನಿ. ಬೇಡ, ಒಂದ್ ಕೆಲಸ ಮಾಡಿ, ಗಿಲ್ಲಿ ಗಿಲ್ರಿ. ಅಯ್ಯೋ ಗಿಲ್ರಿ. ಅಮ್ಮ ನೀನು? ನಾನೇ. ಯಾಕಪ್ಪ? ಅವ್ರಲ್ಲಿ ಯಾರು? ಏನು ಆಗಿದೆ ನಿಂಗೆ? ಯಾಕೆ ಏನೇನೋ ಮಾತಾಡ್ತಾ ಇದ್ಯಾ? ಓಹೋ, ಆ ಮುನಿಯಮ್ಮನ್ ಕನ್ಸ? ಇಲ್ಲಮ್ಮ. ಗೊತ್ತು. ನಿನ್ ಮುಖ ನೋಡಿದ್ರೇನೆ ನನ್ಗೆ ಗೊತ್ತಾಗುತ್ತೆ ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ. ಕಾಫಿ ಇಲ್ಲಿ ಇಟ್ಟಿದೀನಿ, ಎದ್ದು ಮುಖ ತೊಳ್ಕೊಂಡು ತಿಂಡಿಗ್ ಬಾ. ಎಷ್ಟೊತ್ರಿ ನೀವಿನ್ನು ಮುಖ ತೊಳೆಯೋದು? ಅಮ್ಮ ನಮಸ್ತೆ. ಆರಾಧನಾ ಅವ್ರ ಮನೆ ಇದೇನಾ? ಹೌದು. ನೀವ್ಯಾರು? ಹೌದಾ, ಬನ್ನಿ ಸರ್, ಬನ್ನಿ. ಕೂತ್ಕೊಳ್ಳಿ. ನಂಗೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಆರಾಧನಾ ಅವ್ರ ಜೊತೆ ಮಾತಾಡ್ಬೇಕಿತ್ತು. ಹೇಳಿ, ನಾನೇ ಆರಾಧನಾ. ಮೇಡಮ್, ಒಂದು ನಾಮಕರಣ ಫಂಕ್ಷನ್ಗೆ ಡೆಕೋರೇಷನ್ ಮಾಡ್ಕೊಡ್ಬೇಕಿತ್ತು. ಮಾಡ್ಕೊಡ್ತೀವಿ. ಯಾವತ್ತು ಫಂಕ್ಷನು? ನಾಡಿದ್ದೆ ಫಂಕ್ಷನು. ಡೆಕೋರೇಷನ್ನು, ಮಗು ನೇಮ್ ರಿವೀಲ್ ಆಗೋದು, ಆ ಸ್ಟೇಜ್ ಎಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಮೇಡಮ್. ಯಾರು ಮಾಡ್ತಾರೆ ಅಂತ ತುಂಬಾನೇ ವಿಚಾರಿಸಿದ್ವಿ. ನನ್ನ ಫ್ರೆಂಡ್ ಒಬ್ಬ ನಿಮ್ಮ ಹೆಸರು ಹೇಳ್ದ. ನಿಮಗೆ ಯಾವ ಥರ ಬೇಕೋ ಆ ಥರನೇ ಮಾಡ್ಕೊಡ್ತೀವಿ. ಒಂದು ನಿಮಿಷ ಇರಿ, ಬಂದೆ. ಎಲ್ಲಿ ಕೂಡೋದ್ಲು? ನನಗೇನು ಗೊತ್ತು, ಸ್ವಲ್ಪ ತಿರು.
ಓಹ್ ಹೌದಲ್ವಾ ಅಜ್ಜಿ, ನಾನು ಮರ್ತೇ ಬಿಟ್ಟಿದ್ದೆ. ಏನಾಯ್ತು ಆರಾಧನಾ? ಏನು ಇಲ್ವಲ್ಲ ಅಜ್ಜಿ? ನೀನ್ ಯಾಕೋ ಮೊದ್ಲಿನ ತರ ಇಲ್ಲಮ್ಮ. ಆ ಹುಡುಗ ಹೋದಾಗಿಂದ ಮಂಕಾಗ್ಬಿಟ್ಟಿದ್ಯಾ ನೀನು. ಅವನು ಒಟಾರದಲ್ಲಿ ಇಲ್ಲ ಅಂತ ಒಂದು ಕ್ಷಣ ಮರ್ತೋಗೋದ್ ಸಹಜ. ಆದ್ರೆ ನಿಮ್ಮನೆಯಿಂದ ಇಲ್ಲಿ ತನಕ ಓಡ್ ಬಂದು ರಾಜರಾಜ ಅಂತ ಕೂಗ್ತಾ ಇದೆಯಲ್ಲ, ಆ ರಾಜು ನಿನ್ನ ಅಷ್ಟ ಆವರಿಸ್ಕೊಂಡಿದ್ದ ಅಂತ ಅರ್ಥ. ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಅಜ್ಜಿ. ಅದು ಯಾಕೋ ಗೊತ್ತಿಲ್ಲ, ಯಾರೋ ಇವೆಂಟ್ ಇದೆ ಅಂತ ಕರೆಯೋದಕ್ಕೆ ಬಂದಿದ್ರು, ಮೈ ಮರೆತು ಕರೆದೆ ಅಷ್ಟೆ. ಬರೀ ಅಷ್ಟೇನಾ? ಅಮ್ಮ ಅಮ್ಮ, ಏನ್ ರಾಜ ಅಲ್ಲ ನಿಂತ್ಬಿಟ್ರಿ? ಹೊಟ್ಟೆ ಹಸಿತಿಲ್ವಾ? ಕಾಫಿ ಮಾತ್ರ ಸಾಕಾ? ಬನ್ನಿ, ಬಿಸಿ ಬಿಸಿ ದೋಸೆ ಹಾಕೊಡ್ತೀನಿ, ಬನ್ನಿ. ನೀವೇನೋ ನೆನ್ನೆ ಸರಿಯಾಗಿ ಊಟ ಮಾಡಿಲ್ವಂತೆ, ಯಾಕೆ? ಏನಾಯ್ತು? ನನ್ ಜೊತೆಲಿಲ್ಲ ಅಂತ ಬೇಜಾರ? ನಿಮ್ಮಮ್ಮ ನನಗ್ ಬೈತಾ ಇದಾರೆ ಗೊತ್ತಾ ಇಲ್ಲಿ? ನನ್ ಮಗನ್ಗೆ ಅದೇನು ಊಟ ಹಾಕಿದ್ಯಾ ನೀನು? ಸುರ್ಗಿ ಸೋರೆಕಾಯಿ ಆಗ್ಬಿಟ್ಟಿದ್ದಾನೆ ಅಂತ. ಅದಕ್ಕೆ ಒಳ್ಳೆ ತಿಂಡಿ ಮಾಡಿ ಬಡಿಸ್ತೀನಿ, ಬನ್ನಿ. ಅಯ್ಯೋ ಬನ್ರಿ. ಮತ್ತೆ ಮುನಿಯಮ್ಮ ಕಾಣ್ತಿದ್ದಾರೆ. ಇದು ಕನ್ಸ ನನ್ಸ? ಅಲ್ಲ, ನಮ್ಮನೆಗೆ ಇವ್ರು ಬರೋಕೆ ಹೇಗ್ ಸಾಧ್ಯ? ಯಾಕ್ರಿ ಅಲ್ಲೇ ನೋಡ್ತಾ ನಿಂತಿದ್ದೀರಾ? ಅಲ್ಲೆಲ್ಲ ಲಕ್ಷ್ಮಣ್ ರೇಖೆ ಹಾಕಿದ್ಯಾ? ಬನ್ನಿ, ಈಗೇನ್ ಆರ್ತಿ ಮಾಡಿ ಒಳಗಡೆ ಕರೀಲ್ಲ ಹೇಗೆ? ನೀವು ನಾನೇ. ನೀವು ನಿಜವಾಗ್ಲೂ ಬಂದಿದ್ದೀರಾ? ಬಂದಿದ್ದೀನಲ್ಲ. ಆದ್ರೂ ಏನೋ ನಂಬಕ್ಕೆ ಆಗ್ತಿಲ್ಲ. ಸುಶಾಂತ್ ಏನಾಗಿದೆ? ಅದು ಬಿಸಿ ಇತ್ತು ಕಣೋ. ಅಮ್ಮ ನೀನಾ? ತರಲೆ ನಾನೇ, ಇನ್ಯಾರು? ಯಾಕೋ ಹಿಂಗ್ ಮಾಡ್ತಾ ಇದ್ಯಾ? ರೂಮಿಗೆ ಬಂದು ಕಾಫಿ ಕೊಟ್ರೆ ಮುನಿ ಅಮ್ಮ ಅಂತ್ಯ, ಇಲ್ಲಿ ನೋಡಿದ್ರೆ ಅಮ್ಮ ನೀನಾ ಅಂತ ಕೇಳ್ತ್ಯಾ. ಎಲ್ಲಿದೆ ಗಮನ ನಿಂದು? ಬಿಸಿಯಾಗಿರೋ ಮುಚ್ಚಕಾಯಿ ಮುಟ್ಟಿಯಲ್ಲೋ ಸುಡುತ್ತೆ ತಾನೆ. ಯಾವಾಗ್ಲೂ ಹುಡುಗಿ ಧ್ಯಾನ ಮಾಡ್ತಾ ಇರ್ತೀಯೋ ಹೇಗೆ? ಯಾಕೆ ಎಲ್ಲಾ ಕಡೆನೂ ಆರಾಧನವ್ರು ಕಾಣ್ತಿದ್ದಾರೆ? ನೋಡು, 6 ತಿಂಗಳಾದ್ಮೇಲೆ ಮನೆಗ್ ಬಂದಿದ್ಯಾ, ಅಪರೂಪಕ್ಕೆ ಅಮ್ಮನ ಕೈಗೆ ಸಿಕ್ಕಿದ್ಯಾ. ಇನ್ನೊಂದ್ಸಲ ಆರಾಧನಾ ಗೀರಾಧನಾ ಅನ್ಕೊಂಡ್ ಜಪ ಮಾಡ್ಕೊಂಡ್ ಕೂತಿದ್ರೆ ಬಡದ್ ಹಾಕ್ಬಿಡ್ತೀನಿ ನೋಡು. ಯಾಕೋ ಬೇಜಾರ್ ಮಾಡ್ಕೊತಾ ಇದ್ಯಾ? ನಾ ತಮಾಷೆ ಮಾಡ್ತಾ ಇದ್ದೆ ಕಣೋ. ನಿಮ್ ಮುನಿಯಮ್ಮ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದೆಯಾ ಅಲ್ವಾ? ತುಂಬಾ ನೆನ್ಪಾಗ್ತಾ ಇದ್ದಾಳೇನೋ ನಿನ್ ಹುಡುಗಿ? ಮರಿಬೇಕು ಅಂತ ಅನ್ಕೊಂಡಷ್ಟು ಯಾಕಿಷ್ಟು ಕಾಡ್ತಿದ್ದೀರಾ? ಎಲ್ಲಿ ನೋಡಿದ್ರು ನೀವೇ ಕಾಣ್ತಿದ್ದೀರಾ ಮುನಿಯಮ್ಮ. ಯಾಕ್ರಿ ಮುನಿಯಮ್ಮ? ಏ ಸುಶಾಂತ, ಏನಾಯ್ತು? ಆರಾಧನಾ ನೋಡ್ಬೇಕು ಅನ್ನಿಸ್ತಾ ಇದೆಯಾ? ಅಮ್ಮ ಅದು ಅಜ್ಜಿ. ಅಲ್ಲ ಕಣೆ, ಬಂದವ್ರಿಗೆ ಏನು ಹೇಳ್ದೆ, ಅಜ್ಜಿ ಮನೆಗೆ ಯಾಕೆ ಕೊಡೋದೆ? ಅಮ್ಮ, ರಾಜ್ ವಟಾರದಲ್ಲಿ ಇಲ್ಲದೆ ಇರೋದು ನನಗೆ ನೆನಪೇ ಇಲ್ಲ. ಇವೆಂಟ್ ಆರ್ಡರ್ ಬಂತು ಅಂತ ಹೇಳೋಣ ಅಂತ ಹೋದೆ. ಆರಾಧನಾ ಬಾ, ಕಾಯ್ತಿದ್ದಾರೆ ಅವರು. ಇಲ್ಲ ಅಮ್ಮ, ರಾಜ್ ಇಲ್ದೆ ನಾನು ಈವೆಂಟ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಆರಾಧನಾ, ಏನೇ ಆಗಿದೆ ನಿನ್ಗೆ? ರಾಜ್ ಅವ್ರ ಮನೆಗೆ ಹೋದ, ಇನ್ಮೇಲೆ ಅವನ ಜೀವನ ಅವಂದು. ಅವನ್ ಇಲ್ಲ ಅಂತ ನೀನ್ ಹೀಗೆ ಇರ್ತೀಯಾ? ನಿನ್ ಕೆಲಸ ನೀನ್ ಮಾಡ್ಬೇಕಲ್ವಾ? ಹೌದಮ್ಮ, ಆದ್ರೆ ನನ್ನ ಮನ್ಸು ಯಾಕೋ ಸರಿ ಇಲ್ಲ. ಈ ಈವೆಂಟ್ ಆಗಲ್ಲ.